ಕಿವುಡ ಮನೇನೆ ಆಸ್ಪತ್ರೆಲಿ ಏನೋ ಮಾತಾಡಬೇಕು ಅಂದಲ್ಲ. ನಾನುವೇ ನಿನ್ನೆ ಸಂಧೆ ಆಗೋಯ್ತು ಬರೋದು. ನೀನು ಬಂದ್ಬಿಟ್ಟು ನೀರು ಪಾರು ಇಟ್ಕೊಂಡು ಊಟ ಮಾಡ್ಕೊಂಡು ಹಂಗೆ ಮನಿಕೊಬಿಟ್ಟು ಏನು ಕೇಳಲೇ ಇಲ್ಲ. ತಾಳು ಹೋಗಿ ಕೇಳ್ಕೊಂಡು ಮಾತಾಡ್ಸ್ಕೊ ಬರೋಕಾಯ್ತದೆ. ಕಸ ಗುಡ್ಸಾಕ್ಬಿಡ್ತೀನಿ, ಕಸ ಕಸ ಗುಡ್ಸಾಕ್ಬಿಟ್ಟಲ್ಲ ತುಂಬ ಹಾಕ್ಬಿಟ್ಟು ಕಿವುಡ ಮನೆ ನೋಡ್ಕೊ ಬರೋಕಾಯ್ತದೆ. ಕುಲ್ಲಗನ್ನ ಏನ್ ಮಾತಾಡಿ ಕಸ ಗುಡ್ಸೋದು ಅಂದ್ಬಿಟ್ಟಂಗೆ ಬಂದೆ ಕತೆ. ಇಷ್ಟೊತ್ತಾದರೂ ಒಬ್ಬರು ಗುಡ್ಸಿತಿಲ್ವಲ್ಲ, ಯಾರು ಗುಡ್ಸಿತಿಲ್ವಲ್ಲ, ಅದಕ್ಕೆ ಹಂಗೆ ಕಸ ಗುಡ್ಡಿ ಹಾಕಿತ್ತಲ್ಲ, ಕೊಡ್ಕ ಕಸ ಗುಡ್ಸಾಕೊಟ್ಟು ಬರೋದು ಅಂದ್ಬಿಟ್ಟಂಗೆ ಬಂದೆ. ಏನು ಮಾಡ್ತಿದ್ದಿ? ಏನು ಮಾಡ್ತಿದ್ದೆ ಇಲ್ಲಿ ಗಂಟ? ಏ ಪಾತೆ ಇದ್ದು ಅಂತುದು ಅದಕ್ಕೆ ಅತ್ತೆ ಪಾತೆ ಬೆಳಗಾಕ್ಬಿಡು ಅಂತ ಅಂತು. ಅದಕ್ಕೆ ಪಾತೆ ಬೆಳಗಾಕ್ಬಿಟ್ಟು ತಕೋಗಿ ಅಗ್ಗೆ ಮನೆ ಮುಗ್ಬಿಟ್ಟು ಬಂದೆ. ಕುಲ್ಲಗಂದ ಏನ್ ಮಾಡ್ತಿದ್ದಾನು ನೋಡ್ಕೊಂಡು ಬದಕಾಯ್ತದೆ ಅನ್ಬಿಟ್ಟು ನೀನೋದಲ್ಲಿ ಕಥ ಬರೀತಾ ಕೂತಿದ್ದಿ. ಕಿವುಡಮ್ಮ ಏನು ಮಾಡ್ತಿದ್ದದು? ಏ ಕಿವುದಮ್ಮ ಮಂಗದೆ ಪಾತೆ ಮಗ್ಬಿಟ್ಟು ಕಿವುದಮ್ಮ ಅಂತಕ್ಕೆ ಹೋಗಿದ್ದೆ. ಕಿವುದಮ್ಮ ಮಂಗಿತ್ತಲ್ಲ, ಊಟ ಗಿತ್ತಲ್ಲ ಮಕ್ಕಳು ಮಾತೆ ಕುದಿತಲ್ಲ, ಅದಕ್ಕೆ ನಿದ್ದೆ ಬಂದ್ಬಿಟ್ಟದೆ ಮಂಗಿತ್ತು. ಅದಕ್ಕೆ ಕುಲಗಂತಕ್ಕೆ ಮಾತಾಡ್ಕೊ ಬರ್ತದ ಅಂದ್ಬಿಟ್ಟು ಹಂಗೆ ಬಂದೆ. ಅದೇಯಾ ಏನು ಅದೇ ಅದೇ ಅನ್ಕೊಂಡದ್ದು ಏನಂಗೆ ರಾಗಡೈತೈತಿ? ಅದೇ ಕನ್ಗಂದ ಏನ್ವಲ್ಲ? ಅದೇ ಒಂದು ಗಾದೊಂದು ತೀತ ಮಗ್ಗಿದಲ್ಲ, ಅದು ಅದ್ದೋಯ್ತು. ಏನ? ಯಾವ ಗಾಜನ್ ಸೀಸ? ಎಲ್ಲ ಹತ್ಲ ಮೇಲೆ ಮಗ್ಗಿದಲ್ಲ ಒಂದು ತುದ್ದ ಗಾದೊಂದು ತೀತ, ಅದು ತಾಮನ್ ಎಳಿತೀನಿ ಅನ್ಬಿಟ್ಟು ಎಲ್ದ್ಬಿಟ್ಟು ಬೀಳ್ತು ಬಿಟ್ಟೆ ಕಲಗಂದ ತಪ್ಪ ಅದಂತ ಒದ್ದೋಗಿ ಗಾದೆಲ್ಲ ಎಲ್ಲ ತಕೊ ಅಂದೋದು. ನಿಂಗೆ ಬರೀಯಾ ಇದೇ ಕೆಲಸ? ಯಾವ ಕೆಲಸನಾದ್ರು ನೆಟ್ವರ್ಕ್ ಮಾಡಿದ್ಯಾ? ಎಲ್ಲವೂ ಬರೀ ಎಡ್ವರ್ಟ್ ಕೆಲಸನೆಯ. ಒಂದು ನೆಟ್ವರ್ಕ್ ಮಾಡಬೇಡ, ಬರೀ ಹಿಂಗೆ ಕಾಲ ಕಳ್ಬಿಡು ನೀನು. ಇರೋನೆಲ್ಲ ಹಾಳು ಮಾಡ್ಕೊಂಡು ಬಂದ್ರೆ ನಡ ಮುರ್ದಾಕ್ಬಿಡ್ತೀನಿ ನಡವ. ಅದೇ ಹೋಗಿದೆ ನೀನು ಅಟ್ಲ ಮೇಲೆ ಕತ್ತಕ್ಕೆ ಏನು ಮಾಡ್ಕೋಗಿದ್ದೆ ನೀನು? ಅದು ಆತದ ದಲ್ಗುಲಿ ಮನೆ ಇತ್ತಲ್ಲ ಹತ್ಲ ಮೇಲೆ, ಅದನ್ನ ಎತ್ಕೊಂಡು ಆತದ ಅನ್ಬಿಟ್ಟು ಹತ್ಲ ಮೇಲೆ ಕತ್ತಿತ್ತಲ್ಲ, ಆಗ ಎಲೆ ಬತ್ತಲಿ ತೀತ ಇತ್ತು ತಪ ಅದಂತ ಒದ್ದೋಯ್ತು ಕಲಗಂದ. ನಡ ಮುರಿತೀನಿ ನೀನು ನಡವ. ಹೇಳಿದ ಮಾತು ಕೇಳಕ್ಕಿಲ್ಲ, ಎಲ್ಲನೂ ಅದ್ಗಿಡ್ ಕೆಲಸ ಮಾಡಿಸ್ತಿದ್ದಿ. ಸರಿ ಒಟ್ಕೊಂಡ? ಇನ್ನೂ ಒಂದಿಲ್ಲ ಒತ್ಕೆ. ಇಷ್ಟೊತ್ತಾಗದೆ ಏನು ಮಾಡ್ತಿದ್ದೆ ಒಟ್ಕೊಂಡನೆಯ? ಅವನತಿಲಿ ಪುಳಿಯೋಗರೆ ತಿನ್ಕ ಬಂದೆ, ಅದಕ್ಕೆ ಏನು ಹೊಂದಿಲ್ಲ. ಇಂಥ ಮಾತಿಗೆ ಏನು ಕಡಿಮೆ ಇಲ್ಲ. ಏನು ಮಾತಾಡ್ಬೇಕು ಅಂತ ಮಾತಾಡಿಯೋ, ಮಾತಾಡ್ಬ್ಯಾಡ್ದು ಅನ್ಕ ಮಾತಾಡಿಯೋ, ನೆಟ್ವರ್ಕ್ ನಾರ್ಗವಾಗಿ ಯಾವ ಥರ ಉತ್ತರ ಕೊಟ್ಟಿದೀಯ ನೀನು? ಸರಿ ಸ್ವಲ್ಪ ಕಸ ಕೊಡ್ತೀನಿ. ಕಿವುಡಮ್ಮ ಎದ್ಮೇಲೆ ಕರಿ ನನ್ನ. ತದಿ ಕಲಗಂದ ಏನ್ ಮಾಡಕ್ ಕದಿಬೇಕು ಯಾತಿಕೆ ಗಂದ? ಏ ಎಲ್ಲರೂ ಹೇಳ್ಬೇಕ ನಿಂಗೆ ಕುತ್ಕೊಂಡು ಆ ಕಡೆಯಿಂದವ ಕರಿ ಅಂದ್ರೆ ಕರಿಬೇಕಪ್ಪ. ತದಿ ಕತಗ್ಬೋದು ಕರಿತೀನಿ. ತದ್ಬೇಕನಪ್ಪ ತೀರ್ಥ ಬರ್ದಪ್ಪತ್ತಿದ್ನಲ್ಲ, ಅದಕ್ಕೆ ನಂಗೆ ಗಂಡ ಏನು ಬೈನಿಲ್ಲ. ಬೈತಾನಂತ ಎದಕ್ಕೆ ಆಗ್ಬೋತಿತ್ತು, ಗೊತ್ತಿ ಎದಕ್ಕೆ ಆಗಿತ್ತು ನಂಗಂತೂ ಬಾದಿ ಎದಕ್ಕೆ ಆಗ್ಬೋತಿತ್ತು. ಏನು ಮಾಡೋದು ಅಂತ ತದ್ಯ ಬತಾವಾದೆ ಕಣಪ್ಪ ಬತಾವಾದೆ. ತದ್ಯ ಹೆಂಗಾದ ಮಾಡಿ ನಾನು ಬತಾವಾಗ್ಬಿಟ್ಟೆ. ತದಿ ಈಗ ಹೋಯ್ತೀನಿ. ಕಿವುದಮ್ಮ ನೂಮಲೆ ಕುತ್ಕೋತೀನಿ. ಕುಲ್ಲಗಂದ ಎಲ್ಲವನಲ್ಲ ಕಿವುದಮ್ಮ ಎದ್ದ ಮೇಲೆ ಕದಿ ಅಂತ ಆಮೇಲೆ ಕದಿಬೇಕು, ಇಲ್ಲ ಅದಕ್ಕೂ ಬೈದ್ಬಿಡ್ತಾನೆ. ನಿಂಗೊಂದು ಗಾನ ಇಲ್ಲ, ಹೇಳಿದ ಕೆಲ್ತಾನೆ ಎತ್ತಗೆ ನೆಟ್ವಾಗ ಮಾಡೋಕ್ಕಿಲ್ಲ, ಎಲ್ಲನೂ ಅದ್ಗೆತ್ತಿದಿ ಅಂತ. ಈ ಕೆಲ್ತನ ಅದು ನೆಟ್ವಾಗ ಮಾಡಬೇಕು. ಈಗ ಹೋಗಿ ಮುಕ್ಕೊಬತ್ತಿ ಅಲ್ಲಿ ಕುತ್ಕೊಬತ್ತೀನಿ ಕುಲ್ಲಮ್ಮ ಮುಂಗದಲ್ಲಿ. ಆಗ ಕುಲ್ಲಮ್ಮ ಎತ್ತ ತಕ್ಷಣ ಹೋಗಿ ಕುಲ್ಲಗಂದ ಕಕ್ಕಬತ್ತೀನಿ. ಆಗ ಕಿವುದಮ್ಮ ಎತ್ತ ತಕ್ಷಣ ಕುಲ್ಲಗಂದ ಕಕ್ಕ ಬಂದಾಗ ಕುಲ್ಲಗಂದ ಬೈಯಕ್ಕಿಲ್ಲ ಆಗ ನನ್ನ. ಇವತ್ತು ಹೊಸಿ ಹೊಲ್ಕ್ಕೆ ಹೋಗ್ಬಿಟ್ಟು ಹೊಚ್ಕೊಟ್ಟಿಗೆ ಒಂದು 4-5 ವಾರ ಹುಲ್ ತಂದುಬಿಡ್ಬೇಕು. ಹೊಸಿಗಿಲ್ಲ, ರಾತ್ರಿ ಪೂರ್ತಿ ಹಾಕೊಡ್ಬೇಕು ಹೊಸಿಗೆ. ಆವತ್ತಿದ್ದವ ನೆಟ್ವಾಗಿ ಹುಲ್ಲು ಸೊಪ್ಪು ಗಿಪ್ಪು ಏನು ಹಾಕ್ತಾನೆಯ ಎಲ್ಲ ಹೊಟ್ಟೆಲ್ಲ ಹತ್ಕೊಬಿಟ್ಟದೆ. ಸಸ್ಗಳು ಎತ್ಗಳೆಲ್ಲ ಸುರ್ಕೊಬಿಟ್ಟವೆ ಬಾರಿಯ. ಅಪ್ಪನೂ ಒಬ್ಬನ ಕಡೆಗೆ ತಲೆ ಕೆಡ್ಸ್ಕೊಬಿಟ್ಟಿದ್ದೆ ಅನ್ನಗದೆ. ಅಪ್ಪನೂ ಸರಿಯಾಗಿ ಮೀಸ್ಗಿಸಿಲ್ಲ, ಅದಕ್ಕೆ ಎಲ್ಲ ಸುರಿಕೊಬಿಟ್ಟವಲ್ಲ. ಹೋಯ್ತೀನಿ ನೀರು ಕೊಟ್ಕಿರ್ಗ ಕಸ ಗುಡ್ಸಾಕ್ಬಿಟ್ಟು ಕಿವಡಮ್ಮ ಹೆಂಗಿದ್ದಳು ನೋಡ್ಬಿಟ್ಟು ಹೊಸಿ ಹೊಲಕ್ಕೆ ಹೋಗ್ಬಿಟ್ಟು ಹೊಸ ಗಿಸ ಮೇಯಿಸ್ಕೊಂಡು ಹೊಸಿಗೆ ಒಂದು 2-3 ವಾರ ಹುಲ್ ತಗೋತೀನಿ. ಹಸಿ ಹುಲ್ಲು ಒಂದು 4 ವಾರ, ಒಣ ಹುಲ್ಲು ಒಂದು 4 ವಾರ. ಮತ್ತು ಇವತ್ತು ಎತ್ತಿನ ಗಾಡಿನ ಇಟ್ಕೊಂಡು ಹೋಗ್ಬಿಡೋಣ. ಹುಲ್ಗಿಲೆಲ್ಲ ಹಾಕಬ್ರಕ್ಕೆ ಸರಿ ಆಯ್ತದೆ. ಕೂಟ್ರಲ್ಲಾದರೆ ಐಕಿಲ್ಲ, ಬರೀ 1 ವಾರನ 2 ವಾರನ ಮಡಿಕೊಬರ್ಬೋದು. ಎತ್ತಿನ ಗಾಡಿನ ಇಟ್ಕೊಂಡಿದ್ದೀನಿ ತಾಳು, ಹಿಂಗಿರು ಎತ್ಕೊಂಡು ಇಟ್ಕೊಯ್ತೀನಲ್ಲ. ಹೂವು ಕಸ ಗುಡ್ಸಾಕ್ತಾಳೆ, ನೆಟ್ವಾಗ ಕಸ ಗುಡ್ಸಾಕಿಲ್ಲ. ಕಸನ ತುಂಬಿಟ್ಟು ಹಂಗೆ ಮಾಡ್ಬಿಡ್ತಾಳೆ. ಯಾವಾಗ ತಗೋಗಿ ಸುರಿಯವ್ರು ಅಂದ್ಬಿಟ್ಟು. ಅಯ್ಯೋ ಕಿವಡಮ್ಮ ಆದರೂ ಹಚ್ಕಡೆ ಗುಡ್ಸಿ ಪಡಿಸಿ ಎಲ್ಲ ತುಂಬಾಕಿ ತಿಪ್ಪಕ್ಕೆ ತಗೋಗಿ ಹಾಕೊಳ್ಳು. ಅವಾಗ ಗುಡ್ಡಿ ಹಾಕಿ ಇಲ್ಲೇ ಗುಡ್ಡಿ ಹಾಕಿ ಮಾಡ್ಬಿಡ್ತದೆ. ಈಗ ಎಲ್ಲನೂ ಗೊತ್ಕೋಗಿ ಸೂರ್ಯ ಗಂಟ ಉಸಿ ಬರ್ತದ. ಒಮ್ಮೆಗೆ ಎತ್ತಿನ ಕಡೆ ಇಟ್ಕೊಳ್ತೀನಲ್ಲ, ಅಲ್ಲಿಯೇ ಎತ್ತಿನ ಕಡೆಗೆ ಹಾಕೊಂಡು ತಿಪ್ಪೆ ತಗೋಕೆ ಸುರಿದ್ಬಿಟ್ಟು ಹೋಯ್ತೀನಂತೆ. ಗಳಿಗೂ ಹೊತ್ಕೋಬೇಕಾಯ್ತಿಲ್ಲ ಮಂಕ್ರಿಲಿ. ಕಿವುದಮ್ಮ ಎತ್ತ ತಕ್ಷಣ ಕುಲ್ಲಗಂದನ ಹೋಗಿ ಕಕ್ಕ ಬರಬೇಕು. ಕುಲ್ಲಗಂದ ಎಲ್ಲವನೇ ಕಕ್ಕ ಬರೋಣ ಕದಿ ಕುಲ್ಲಮ್ಮ ಎತ್ತ ತಕ್ಷಣ ಅಂತ. ಇದೇನು ಕಿವುದಮ್ಮ ನಂಗೆ ಮಂಗದಲ್ಲ, ಆಗ್ಲಿಂದ ಹಿಂಗೆ ಇದ್ದಂಗೆ ಕೂತೀವಿ. ಕುತ್ತಿ ನನಗೂ ತಾಕಾಯ್ತು. ಇನ್ನು ಕಿವುದಮ್ಮ ಮಾತ್ರ ಎದಲ್ನೇ ಇಲ್ಲ. ಯಾವಾಗ ನೋಡಿದ್ರು ಹೆಂಗೆ ಕಿವುದಮ್ಮ ಇನ್ನು ಎತ್ತುತ್ತದದು ಕನ್ನಡ ಎದಲಕ್ಕೆ ಕಿವುದಮ್ಮ. ಊಟ ಮಕ್ಕೊಂಬಿದೆ ಮಕ್ಕೊಂದದೆ ಗೊರ್ರ ಅನ್ಕೊಂಡು ಗೊಕ್ಕೆ ಮಕ್ಕೊಂಡು
ಏನು ಮಾಡೋದು ಇನ್ನೂ ಎತ್ತೋತಲ್ಲದು ಜಲ್ದಿಯಾ ಕಿವುದಮ್ಮ ಎದ್ಬಿಟ್ಟು ತೊರಿ ಹೋಯ್ತದೆ ಕುಲ್ಲಗನ್ನು ಕದಿಯೋಕ್ಕೆ ಕಿವುದಮ್ಮ ಈ ಕಾಲು ಕೆದಲಕ್ಕಿಲ್ಲ ನಾ ಕುಲ್ಲಗನ್ನು ಕದಿಯೋಕ್ಕಿಲ್ಲ ಆಮೇಲೆ ನಾನು ಕೆಲ್ತ ಹೋಗಿ ನಾನು ಮಾಡೋಕ್ಕಿಲ್ಲ ಕೆಲ್ತ ಗೊತ್ತಿದ್ದದ ನನಗೆ ಸುಮ್ಮನೆ ಇಲ್ಲೆಯಾ ಕಿವುದಮ್ಮನೇ ಕಾಯ್ಕ ಕೂತ್ಕೊಳ್ಳೋಣ ಯಾವಾಗ ನೋಡ್ಬೋದು ಹಿಂಗೆ ಕಿವುದಮ್ಮ ಮಲೆ ಏನು ಇಲ್ಲಿ ಬಂದು ಕೂತ್ಕೊಬಿಟ್ಟಿದ್ಯಲ್ಲ ಯಾಕವ ಅಮ್ಮ ಎದ್ದ ಅದೇ ಕುಲ್ಲಗಂದ ಕಿವುದಮ್ಮ ಎದ್ಮೇಲೆ ನನ್ನ ಕದಿ ಅಂತ ಅಂತು ಅದಕ್ಕೆ ಎದಲ್ಲಿ ಅನ್ಬಿಟ್ಟು ಕಾಯ್ಕ ಕೂತಿದ್ದ ಕಣಮ್ಮ ಕುಳ್ಳನ ಏನ್ ಮಾಡಕ್ಕೆ ನಂಗೇನು ಗೊತ್ತು ನಂಗೆ ಗೊತ್ತಿಲ್ಲ ಅಮ್ಮನ ಕದಿ ಅಂತ ಅಂತು ಅದಕ್ಕೆ ಕೊತ್ಕೊಲ್ ಕಥ ಗೊತ್ತಾಗ್ತಿತ್ತು ಕುಲ್ಲಗಂದ ಅದಕ್ಕೆ ಕಾಯ್ಕ ಕೂತಿದ್ದೆ ತದಿಯಮ್ಮ ಇದು ಕುಲ್ಲಗಂದನ ಬದ್ ಹೇಳ್ತೀನಿ ಹೋಗ ಒಟ್ಕೊಂಡ ಆಮೇಲೆ ಬರ್ತೀನಿ ತಾಳು ಕುಲ್ಲಗನಿಗೆ ಹೇಳ್ಬಿಟ್ಟು ನನ್ನ ಮಗ ಇನ್ನುವೇ ಎಳೆ ಹೆಣ್ಣಂಗೆ ಹಾಡ್ತದೆ ಬರೀ ದೇಹ ಬೆಳೆದಷ್ಟೇ ಬುದ್ಧಿ ಒಂಚೂರು ಬಂದಿಲ್ಲ ಕುಳ್ಳನ್ಗೆ ಹೇಳಿಡ್ಬೇಕು ಹಾಳಾದವನು ಎತ್ತಗೋದವನು ದರ್ದ್ರು ನನ್ನ ಮಗ ರಮೇಶ ಹೇಳ್ತೀನಿ ಬಿಡಾಕಿಲ್ಲ ರಾತ್ರಿ ಹೊತ್ತು ನೀರು ಕಂಡು ಮಾತ್ರೆ ಕುಡಿದಿದ್ದು ಕಣ್ಣೇ ಬಿಡೋಕ್ಕಾಗಲಿಲ್ಲ ಒತ್ತರನೂ ಅಷ್ಟೇ ಎದ್ದಿದ್ದೆ ಎಷ್ಟೊತ್ತಾಯಿತು ಎದ್ಬಿಟ್ಟು ಮಾತ್ಕಿತ್ರ ಕುಡ್ಕೊಂಡು ಕಣ್ಣು ಇನ್ನು ತಿಂದುಬಿಟ್ಟು ಮಾತ್ರೆ ಕುಡಿದ ತಕ್ಷಣ ನಾಳೆ ಕಣ್ಣು ಮುಚ್ಕೊಬಿಟ್ವಲ್ಲ ಮಾತ್ಕಿತ್ರ ನುಂಗಿದ್ರೆ ಮಾತ್ರ ಬರೀ ನಿದ್ದೆ 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 ಇನ್ನೇನು ಜ್ಞಾನ ಇರೋಕ್ಕಿಲ್ಲ ಅದು ಬಿಟ್ಟಾಕ್ಬಿಟ್ಟು ಬರಲಿ ಕುಳ್ಳ ಹೇಳ್ತೀನಿ ಅದು ಅವನಿಗೆ ಸರಿಯಾದ ಕೆಲಸ ಮಾಡ್ತೀನಿ ಸರಿಯಾದ ಕೆಲಸವ ಎಂತ ಮನೆ ಹಾಡು ಕೆಲಸ ಮಾಡಕ್ಕೆ ಹೊಂಟೋಗಿದ್ದ ಮನೆ ಹಾಡು ಕೆಲಸವ ಅಮ್ಮ ಕಿವುಡಮ್ಮ ಕುಳ್ಳ ಬಾ ಹೆಂಗಿದೀಯಮ್ಮ ಚೆನ್ನಾಗಿದೀಯಾ ಹುಷಾರಾಗಿದೀಯಾ ಅಂಕಲ್ ಬಾ ಹುಷಾರಾಗಿ ಇವನಿ ಅದೇನೋ ಹೇಳ್ ಕಳ್ಸಿದಂತಲ್ಲ ಮಾಲೂನ್ಗೆ ಕಿವುಡಮ್ಮ ಎದ್ಮೇಲೆ ಹೇಳುವಂತ ಅದಕ್ಕೆ ಯಾಕೆ ಏನೋ ಮಾತಾಡ್ಬೇಕಾಯ್ತು ಕಣಮ್ಮ ಅದಕ್ಕೆ ನೆನ್ನೆನೆ ಮಾತಾಡೋದ ಅಂತ ಅಂದಲ್ಲ ನೀನು ಅದಿರ್ಲಿ ಸರಿ ಒಳೆ ತೌಕಿ ಏನು ಮಾಡಕ್ಕೆ ಹೋಗಿದ್ದೆ ನೀನು ಅಯ್ಯೋ ಕುಳ್ಳ ಅಲ್ಲ ನನಗೆ ಗೊತ್ತಿಲ್ಲ ಕಣ್ಕುಳ್ಳ ಅಲ್ಲ ಅದು ಯಾವುದೋ ಒಳೆ ಬಿದ್ದಿದ್ನಂತಲ್ಲ ನನಗೇನು ಗೊತ್ತು ನಾನು ಹೊಲಕ್ಕೆ ಹೋಗ್ಬಿಟ್ಟು ತೋಟಕ್ಕೆ ಹೋಗ್ಬಿಟ್ಟು ಅಯ್ಯೋ ಏನೇನೋ ಕತೆ ಆಯಿತು ಇಲ್ಲ ಕತೆ ನಾನು ಹೋಗಿಲ್ಲ ಅಮ್ಮ ಏನು ಮಾತಾಡ್ತಿದ್ದಿ ನೀನು ಹೋಗಿಲ್ಲ ಅಂದ್ಬಿಟ್ಟು ಸರಿ ಮಳೆ ಜಾಸ್ತಿ ಬಂದ್ಬಿಟ್ಟು ಕೊಚ್ಕೋಬೋದಾ ಮಳೆನೇ ಬಂದಿಲ್ಲ ನಾನಿಲ್ಲಿ ಕೊಚ್ಕೋಗನೆ ಕುಳ್ಳ ನಾನಿಲ್ಲಿ ಕೊಚ್ಕೋಗನೆ ಮಳೆನೇ ಬಂದಿಲ್ವಲ್ಲ ಮಳೆನೂ ಬಂದಿಲ್ಲ ಏನು ಬಂದಿಲ್ಲ ನಾನು ಯಾವುದೇ ಹೊಳೆಗೂ ಹೋಗಿಲ್ಲ ಕಾವಲಿಗೂ ಹೋಗಿಲ್ಲ ಆ ಬೇವರ್ಸಿ ಮುಂಡೆಗಳೆಲ್ಲ ಬಿತ್ರಿ ದರ್ದ್ರ ಮುಂಡೆ ನನ್ನ ತಲೆಗೆ ಹೊಡೆದ್ಬಿಟ್ಲು ಕಲೋ ತಲೆಗೆ ಹೊಡೆದ್ಬಿಟ್ಟು ಎರಡು ಸಲ ಹೊಡೆದ್ಬಿಟ್ಟಿರೋ ಜ್ಞಾಪನ ಅದಕ್ಕಲ್ಲ ಹಿಂದೆ ಬಂದು ತಲೆಗೆ ಹೊಡೆದ್ಬಿಟ್ಟು ಆಮೇಲೆ ಇನ್ನೊಂದು ಸ್ವಲ್ಪ ತೊಂದರೆ ಎಚ್ಚರ ಆಯಿತು ಕಲ ಆಗ್ಲೂ ಇನ್ನೊಂದು ಏಟು ತಲೆಗೆ ಬೀಳ್ತು ಕಲ ಅಷ್ಟೇ ಯಾಕಲ್ಲ ಇನ್ನು ಕಣ್ಣು ಬಿಟ್ಟಾಗ ನಾನು ಆಸ್ಪತ್ರೆಯಲ್ಲಿ ಕಲ ಇದ್ದಿದ್ದು ನನಗೆ ಗಾಬರಿ ಆಗೋಯ್ತು ಏನು ಎತ್ತ ಇದು ಯಾಕೆ ಹಿಂಗೆ ಆಗೋಯ್ತು ಗಾಬರಿ ಆಗೋಯ್ತು ಕನ್ಕೊಳ್ಳ ಗಾಬರಿ ಆಗೋಯ್ತು ಅದೇ ನಿನ್ ಜೊತೆ ಮಾತಾಡ್ಬೇಕು ಅಂದ್ಬಿಟ್ಟು ಕರೆದಿದ್ದು ಅಮ್ಮ ಯಾರಮ್ಮ ನನ್ನ ಕಣ್ ಮಟ್ಗೆ ನಿನ್ಗೆ ಯಾರಿದ್ದಾರಮ್ಮ ಹಂಗೆ ಜಗಳ ಕಲ ಮಾಡೋರು ಯಾರಮ್ಮ ದೊಡ್ಡ ತಾತ ರೊಟ್ಟಿ ಅವ್ರ ಅಯ್ಯೋ ಇಲ್ಲ ಕನ್ಕೊಳ್ಳ ಅವರೆಲ್ಲ ಕಲೋ ಅವರೆಲ್ಲ ಯಾರಮ್ಮ ಯಾರು ಹೊಡೆದಿದ್ದು ಅದೇ ಕಲ ಊರ್ನೆಲ್ಲ ಹಾಳು ಮಾಡೋಳೆಲ್ಲ ಬಿತ್ರಿ ಮುಂಡೆ ಆ ಮೀನಾ ಯಾವ ಮೀನವಮ್ಮ ಏನು ಮಾತಾಡ್ತಿದ್ಯಮ್ಮ ಏನು ತಲೆಗಿಲ್ಲ ಕೆಟ್ಟೋಗಿದ್ದದ ಡಾಕ್ಟ್ರನ್ನ ತಲೆಗೆ ಏಟ್ ಬಿದ್ದದೆ ಅಂತ ಅಂದ್ರು ಅದೇನೋ ನಿಜ ಅಲ್ಲ ಯಾವ ಮೀನಮ್ಮ ನಮಗೆ ಗೊತ್ತಿರಂಗೆ ಯಾವ ಮೀನ ಇದ್ದಾರಮ್ಮ ಅದೇ ಯಾಕಲ್ಲ ದರ್ದ್ರ ಮುಂಡೆ ಅದೇ ಗಂಡನ್ ತಿನ್ಕೊಂಡವಳಲ್ಲ ಊರ್ನೆಲ್ಲವ ಹಾಳು ಮಾಡ್ತಾ ಕೂತವಳಲ್ಲ ಊರ್ ಗಂಡಸ್ರನ್ನೆಲ್ಲವ ಆ ದರ್ದ್ರ ಮುಂಡೆ ಅವಳೇನಿಗೆ ನಿನ್ಕೊಡ್ದಮ್ಮ ಹೇಳ್ತೀನಿ ಇಲ್ಲ ರಮೇಶ ಇಲ್ಲ ನಡಿ ರಮೇಶನ ಜೊತೆ ಈಗಲೇ ಮಾತಾಡ್ಬೇಕು ನಡಿ ಅಲ್ಲ ಕಣಮ್ಮ ಅಲ್ಲ ನಿನಗೆ ಹೊಡೆದು ಸಾಯಿಸ ಮಟ್ಕೆ ಹೊಡೆದವಳೆ ಅಂದರೆ ನಡಿ ವಿಚಾರ ಏನಾರು ಇರಲಿ ಮೊದಲು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಬರೋದ ನಡಿ ಇಲ್ಲ ಕೂಟಕ್ಕೆ ಸೇರ್ಸದ ನಡಿ ಸುಮ್ಮನೆ ಯಾಕಮ್ಮ ಹೊಡೆದ್ಲು ಹೇಳಮ್ಮ ನೀನು ನಡಿ ಮಾಡ್ತೀನಿ ನಡಿ ಇಲ್ಲ ಅವನು ರಮೇಶನ್ ಕರಿ ಮೊದ್ಲು ದೊಡ್ಡ ನನ್ನ ಮಗ ಅವನ್ನೇ ಕಾಯ್ತಿದ್ದೆ ನಾನು ನೆನೆ ಯಾಕೋ ಜೀವಕ್ಕೆ ಆಗದೆ ಹೋಯ್ತು ಬರೋವತ್ತರೆ ಡಾಕ್ಟ್ರ್ ಏನೋ ಒಂದು ಇಂಜೆಕ್ಷನ್ ಮಾಡ್ಬಿಟ್ಟಿದ್ರಲ್ಲ ಸುಸ್ತು ಸಂಕಟ ಆಯ್ತಿತ್ತು ಆ ಸುಮ್ಮನೆ ಆಗಿದ್ದೆ ನಡಿ ಅವ್ನು ಮಾಡ್ತೀನಿ ಕತೆ ನೋಡ್ರಪ್ಪ ಅಮ್ಮ ಯಾರೋ ಮೀನವಳೆ ಅವಳು ಹೊಡೆದ್ಲು ಅಂತ ಹೇಳ್ತಾ ಕೂತದೆ ಏನು ಕೊಡ್ದ್ಲು ಏನೋ ಎತ್ವೋ ನನಗಂತೂ ಗೊತ್ತಿಲ್ಲ ಅದು ಅಲ್ದನೆಯ ರಮೇಶರನ್ ಬೇರೆಯ ಕಾಯ್ತಾ ಕೂತದೆ ಏನು ಹೇಳ್ತಾನೂ ಇಲ್ಲ ಮಾಡ್ತಾನೂ ಇಲ್ಲ ನನಗೆ ಬೇರೆಯ ಭಾರಿ ತಲೆ ಕೆಟ್ಟೋಗದೆ ಅಮ್ಮ ನಮಗೆ ತಲೆ ಕೆಡಿಸ್ತಿದ್ದದು ಇಲ್ಲ ಅಮ್ಮಗೆ ತಲೆ ಕೆಟ್ಟೋಗಿದ್ದದು ಇಲ್ಲ ಇರೋದು ಹೇಳ್ತಿದ್ದದು ಒಂದು ಗೊತ್ತಾಯ್ತಿಲ್ಲ ಹಾಗೆ ಅಪ್ಪ ಈ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಯೂಟ್ಯೂಬ್ಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ